ತಾಳಿ ಕಟ್ಟಿದ ಅರ್ಧ ಗಂಟೆಯಲ್ಲೇ ಮಧುಮಗ ಸಾವನ್ನಪ್ಪಿದ್ದಾರೆ. ಜಮಖಂಡಿಯ ಕುರಣಿ ಫ್ಯಾಮಿಲಿಯಲ್ಲಿ ದುರಂತ ಸಂಭವಿಸಿದೆ. ತಾಳಿ ಕಟ್ಟಿದ ಅರ್ಧ ಗಂಟೆಯಲ್ಲೇ ಮಧುಮಗ ಸಾವನ್ನಪ್ಪಿರುವಂತಹದ್ದು. ಜಮಖಂಡಿಯ ಕುರಣಿ ಫ್ಯಾಮಿಲಿಯಲ್ಲಿ ಈ ದುರಂತ ಸಂಭವಿಸಿದೆ. ಇಡೀ ಕರ್ನಾಟಕವನ್ನು ಶೋಕ ಸಾಗರಕ್ಕೆ ಮುಳುಗಿಸಿರುವಂತಹದ್ದು. ಮದುವೆ ಖುಷಿಯಲ್ಲಿದ್ದಂತಹ ವಧುಗೆ ಮರಣಾಘಾತ. ಬಾಗಲಕೋಟೆಯ ಜಮಖಂಡಿಯಲ್ಲಿ ಈ ಘಟನೆ ಸಂಭವಿಸಿದ್ದು. ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿದ್ದಂತಹ ಮದುವೆ. ನಾನಾ ಕನಸು ಕಟ್ಟಿಕೊಂಡಿದ್ದ ದಂಪತಿಗಳು, ಖುಷಿ ತುಂಬಿದ್ದ ಕಣ್ಣುಗಳಲ್ಲಿ ಕಣ್ಣೀರ ಕೋಡಿ ಹರಿದಿದೆ. ಊಟ ಮಾಡದೆ ಕುಳಿತ ಕುಟುಂಬಸ್ಥರು ಮತ್ತು ಸಂಬಂಧಿಕರು. ಆ ಗೋಳಾಟ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರವೀಣ್ ರಾಜ್ಯ ಸೈಕ್ಲಿಂಗ್ ಕಾರ್ಯದರ್ಶಿ ಶ್ರೀಶೈಲ್ ಕುರಣಿ ಪುತ್ರ, ಮೂಲತಃ ಕುಂಬಾರಹಳ್ಳಿ ಗ್ರಾಮದ ಕುರಣಿ ಕುಟುಂಬ. ಅದು ಪಾಪ ಸಂತಸದಲ್ಲಿ ಸಂಭ್ರಮದಲ್ಲಿದ್ದಂತಹ ಒಂದು ಕುಟುಂಬ. ಇನ್ನೇನು ತಾಳಿ ಕಟ್ಟಿ ಬರೀ ಅರ್ಧ ಗಂಟೆ ಆಗಿತ್ತು. ಆ ಮದುಮಗಳ ಮುಖವನ್ನು ಕೂಡ ವಧು ಸರಿಯಾಗಿ ಗಮನಿಸಿರಲಿಲ್ಲ. ತಾಳಿ ಕಟ್ಟಿದ ಅರ್ಧ ಗಂಟೆಯ ನಂತರ ಮದುಮಗನಿಗೆ ಹೃದಯಾಘಾತ ಆಗುತ್ತೆ ಅನ್ನೋದಾದ್ರೆ ಆ ನವಜೋಡಿ, ಏನು ಸಾವನ್ನಪ್ಪಿರ್ತಕ್ಕಂತಹ ವ್ಯಕ್ತಿಯ ಹೆಂಡತಿ ಹೆಂಗೆ ಸಹಿಸಿಕೊಂಡಿರ್ತಾರೆ ಅನ್ನೋದು. ಸಂಬಂಧಿಕರಿಗೆ ಆಹ್ವಾನ ಕೊಡಲಾಗಿತ್ತು, ಎಲ್ಲರೂ ಬಂದಿದ್ರು. ನೀವು ಅವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಪಾಪ ತಾಳಿ ಕಟ್ಟಿ ಅರ್ಧ ಗಂಟೆನೇ ಆಗಿದ್ದು. ತಾಳಿ ಕಟ್ಟಿದ ಬಿಸಿ ಕೈಯಿಂದ ಇನ್ನೂ ಮಾಸಿರಲಿಲ್ಲ. ನಾನಾ ಕನಸುಗಳನ್ನು ಕಟ್ಟಿಕೊಂಡಿದ್ರು. ಪರಸ್ಪರ ಮಾನಸಿಕವಾದಂತಹ ಪ್ರೀತಿ ಇಬ್ಬರಲ್ಲೂ ಕೂಡ ಇತ್ತು. ಗಂಡನನ್ನು ಕಳೆದುಕೊಂಡಂತಹ ನವ ದಂಪತಿಗಳು, ಅರ್ಥಾತ್ ಆ ಹೆಣ್ಣು ಮಗಳು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗಂಡ ಇಲ್ಲ ಅನ್ನೋದು ಈಗಲೂ ಕೂಡ ಆಕೆ ನಂಬ್ತಾ ಇಲ್ಲ. ವಯಸ್ಸು, ಬದುಕಿ ಬಾಳಬೇಕಾದಂಥ ವಯಸ್ಸು, ಸಾಯುವಂತಹ ವಯಸ್ಸಲ್ಲ ಅದು. ಹೃದಯಾಘಾತ, ಯುವತ್ವ ಹೃದಯಾಘಾತಕ್ಕರ್ಧ ಬಲಿಯಾಗ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅದು ಎಲ್ಲ ವರ್ಗದಲ್ಲೂ. ಅದು ಸಿನಿಮಾ ಇಂಡಸ್ಟ್ರಿಯಿಂದ ಹಿಡಿದು ಕೂಲಿ ಕಾರ್ಮಿಕ ಅವರವರೆಗೂ ಕೂಡ ಈ ಸಣ್ಣ ವಯಸ್ಸಿನಲ್ಲಿ ಹೃದಯಾಘಾತ ಸಂಭವಿಸ್ತಾ ಇರುವಂತಹದ್ದು. ಮದುವೆಯ ಖುಷಿಯಲ್ಲಿದ್ದಂತಹ ಪ್ರವೀಣನಿಗೆ ಹೃದಯಾಘಾತ ಆಯಿತು. ಇದು ಬಾಗಲಕೋಟೆಯ ಜಮಖಂಡಿಯಲ್ಲಿ ಘಟನೆ ನಡೆದಿರುವಂತಹದ್ದು. ಹೆಣ್ಣಿನ ಕಡೆಯವರು ಎಲ್ಲ ಸಂಬಂಧಿಕರು ಅಲ್ಲಿ ಹಾಜರಿದ್ದರು. ಗಂಡಿನ ಕಡೆಯವರು ಎಲ್ಲ ಸಂಬಂಧಿಕರು ಹಾಜರಿದ್ದರು. ಅಕ್ಷತೆ ಕಾಳಾಕಿ ನವದಂಪತಿಗಳಿಗೆ, ನವಜೋಡಿಗಳಿಗೆ ಆಶೀರ್ವಾದ ಮಾಡಿ ಏನಾಗ್ತಾ ಇದೆ ಅನ್ನೋಷ್ಟರಲ್ಲಿ ಸಾವು ಸಂಭವಿಸಿದೆ. ಆತ ಎದೆ ಕೈ ಇಟ್ಕೊಬಿಟ್ಟ. ಹೃದಯಾಘಾತ ಆಗಿದೆ. ಆ ಹೆಣ್ಣಿನ ಮುಖವನ್ನು ನೋಡಿ ಮನಸ್ಪೂರ್ವಕ ಸಂತೋಷ ಪಡುವಂತಹ ಒಂದು ಸಂಭ್ರಮದ ಕ್ಷಣಾರಿ. ಯಾರಿಗೆ ತಾನೇ ಸಹಿಸಿಕೊಳ್ಳೋದಕ್ಕಾಗುತ್ತೆ ಹೇಳಿ? ಹೆತ್ತ ಕರುಳಿನ ಸಂಕಟವನ್ನು ನನಗೆ ವಿವರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೆತ್ತ ತಂದೆಯ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಆ ಹೆಣ್ಣಿನ ಭವಿಷ್ಯ ಏನು? ಆ ಹೆಣ್ಣಿನ ಕಡೆಯವರು, ಅವರ ಆಕ್ರಂದನವೂ ಕೂಡ ಮುಗಿಲು ಮುಟ್ಟಿದೆ. ಇಡೀ ಕಲ್ಯಾಣ ಮಂಟಪ ಶೋಕ ಸಾಗರದಲ್ಲಿದೆ. ಯಾವಾಗ ಫ್ರೀಡಮ್ ಟಿವಿ ಈ ಸುದ್ದಿಯನ್ನು ಬ್ರೇಕ್ ಮಾಡ್ತೋ, ಸಾಕಷ್ಟು ಭಾವನೆಗಳು ಅಲ್ಲಿರ್ತಕ್ಕಂಥ ಕಲ್ಯಾಣ ಮಂಟಪದಲ್ಲಿ ನಿಜಕ್ಕೂ ಕೂಡ ಶೋಕ ಸಾಗರದಲ್ಲಿ ಮುಳುಗು ಹೋಗಿದೆ ಇಡೀ ಕರ್ನಾಟಕವೇ. ಈ ಒಂದು ಅವಸ್ಥೆ ನೋಡಿ. ಮದುವೆಗೆ ಯಾವಾಗ ಒಂದು ಯಾರದೇ ಆಗಿರಲಿ, ಅದು ಒಂದು ಮದುವೆಗೆ ನಿಶ್ಚಯ ಆದಾಗ ಆ ವಧು ಮತ್ತು ವರರ ಮನಸ್ಸುಗಳು ಒಂದು ರೀತಿಯ ಚಂಚಲವಾಗಿರುತ್ತೆ. ಏನೋ ಒಂತರಹದ ಉಲ್ಲಾಸ, ಏನೋ ಒಂತರಹದ ಸಂತೋಷ. ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದೀವಿ, ನಮ್ಮ ದಾಂಪತ್ಯ ಜೀವನ ಹಿಂಗಿರಬೇಕು ಅಂಥೇಳಿ ಅವರ ಕಾಲ್ಪನಿಕ ಜಗತ್ತಲ್ಲೂ ಒಂದು ಕಲ್ಪನೆಗಳಿರ್ತಾವ್ರಿ. ಆ ಕಲ್ಪನೆಯಲ್ಲಿ ಒಂದು ಬಂಗಲೆ, ಆ ಬಂಗಲೆಯಲ್ಲಿ ಈ ಜೋಡಿಗಳು, ಆ ತರಹದ ಕಲ್ಪನೆ ಇವರಿಗೂ ಇದ್ದಿರಬಹುದು. ಆ ಕಲ್ಪನೆ ಪ್ರಾಯೋಗಿಕ ಆಗುವ ಮುನ್ನವೇ ಒಂದು ಸಾವಿನ ಸುದ್ದಿ ಅನ್ನೋದಾದರೆ ನಿಜಕ್ಕೂ ಕೂಡ ಅಲ್ಲಿ ಅಕ್ಷತೆ ಕಾಳಾಕಿ ಆಶೀರ್ವಾದ ಮಾಡೋದಕ್ಕೆ ಬಂದವರ ಕಣ್ಣಲ್ಲೆಲ್ಲ ನೀರು. ಈ ಸುದ್ದಿಯನ್ನು ಪಿಕ್ ಮಾಡಬೇಕಾದ್ರೂ ಕೂಡ ಅದೊಂದು ತರಹದ ಸಂಕಟ ನಮಗೂ ಇತ್ತು. ಇದೇನಿದು? ತಾಳಿ ಕಟ್ಟಿದ್ದಾರೆ, ಅರ್ಧ ಗಂಟೆ ಆಗಿದೆ. ಹೆಣ್ಣಿನ ಮುಖವನ್ನು ಸಂಪೂರ್ಣವಾಗಿ ನೋಡಿ ಸಂತೋಷವನ್ನು ವ್ಯಕ್ತಪಡಿಸುವಂತಹ ಗಳಿಗೆ ಅದು. ಆ ಸಂದರ್ಭದಲ್ಲಿ ಮದುಮಗ ಹೃದಯಾಘಾತದಿಂದ ಸಾಯ್ತಾರೆ ಅನ್ನೋದಾದರೆ ನಂಬೋದಕ್ಕೆ ಯಾರೂ ತಯಾರಿಲ್ಲ. ಕುಟುಂಬಸ್ಥರು ಆ ಒಂದು ಏನು ಸಾವನ್ನಪ್ಪಿರ್ತಕ್ಕಂತಹ ಮದುಮಗನ ಶವವನ್ನು ಅಲ್ಲೇ ಇಟ್ಟಿದ್ದಾರೆ. ಅವರಿಗೂ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆತನ ತಾಯಿ, ಆಕೆಯ ರೋಧನೆ, ದೀನರೋಧನೆ, ಅದನ್ನು ನೋಡೋದಕ್ಕಾಗ್ತಾ ಇಲ್ಲ. ನವ ವಿವಾಹಿತೆಯರು
ಸಾಕಷ್ಟು ಕನಸು ಕಟ್ಟಿಕೊಂಡು ದೈತ್ಯ ಗುರಿಯನ್ನು ಹೊಂದಿದಂತಹ ಕುಟುಂಬ. ಸಣ್ಣ ವಯಸ್ಸಿನ ಹುಡುಗ ಅವನು. ಇನ್ನು ಮದುವೆ ಆದ ನಂತರ ಇಂತಿಂತಹ ಜಾಗಕ್ಕೆ ಟೂರ್ ಹೋಗಬೇಕು ಅನ್ನೋ ಪ್ಲ್ಯಾನ್ಗಳು ಕೂಡ ಆಗಿರ್ತಾವೆ ಪಾಪ ಸಹಜವಾಗಿ. ಇಂತಿಂಥ ಜಾಗಕ್ಕೆ ಹೋಗೋಣ, ಚಿಕ್ಕಮ್ಮನ ಮನೆಗೆ ಹೋಗೋಣ, ದೊಡ್ಡಪ್ಪನ ಮನೆಗೆ ಹೋಗೋಣ, ಇಬ್ಬರು ಒಟ್ಟಿಗೆ ಹೋಗೋಣ, ಹೀಗೆಲ್ಲ ಪ್ಲ್ಯಾನ್ಗಳಾಗಿರ್ತವೆ ಸಹಜವಾಗಿ. ಆ ಎಲ್ಲ ಕನಸುಗಳು ಭಗ್ನ ಆಗಿದೆ. ಕೌಟುಂಬಿಕ ದಾಂಪತ್ಯ ಜೀವನದ ಸುಖಮಯ ಘಳಿಗೆಗೆ ಬೆಂಕಿ ಬಿದ್ದಿದೆ. ವಿಧಿಲೀಲೆ ಬೇರೆಯೇ ಆಟ ಆಡ್ಬಿಡ್ತು ಇವರ ಬದುಕಲ್ಲಿ. ಕುಟುಂಬಸ್ಥರಿದ್ದರು, ಸಂಬಂಧಿಕರಿದ್ದರು, ಊರವರಿದ್ದರು, ಸ್ನೇಹಿತರಿದ್ದರು, ಸ್ನೇಹಿತೆಯರಿದ್ದರು, ಜೊತೆಗೆ ಓದ್ದವರಿದ್ದರು, ಜೊತೆಗೆ ಆಟ ಆಡ್ದವರಿದ್ದರು, ಎಲ್ಲರೂ ಬಂದಿದ್ರು ಆ ಕಲ್ಯಾಣ ಮಂಟಪಕ್ಕೆ ಆಶೀರ್ವಾದ ಮಾಡೋದಕ್ಕೆ. ನಮ್ಮ ಊರು ಹುಡುಗ ಮದುವೆ ಆಗ್ತಿದ್ದಾನೆ ಅಂತ ಯಾರಿಗೂ ನಿರೀಕ್ಷೆ ಇರಲಿಲ್ಲ ರೀ. ಆರೋಗ್ಯವಂತ ಶರೀರ, ದಷ್ಟಪುಷ್ಟ ಜೀವ, ಎಲ್ಲರ ಜೊತೆ ಚುರುಚುರುಕಾಗಿ ಮಾತನಾಡುವಂಥ ಒಬ್ಬ ಆರೋಗ್ಯವಂತ ಹುಡುಗ ಇದ್ದಕ್ಕಿದ್ದ ಹಾಗೆ ಕುಸಿದು ಬೀಳ್ತಾನೆ. ಹೃದಯಾಘಾತ ಆಗುತ್ತೆ. ಹೆಂಗಾಗಬೇಡ ಮದುವೆಗೆ ಬಂದವ್ರ ಗತಿ. ಸ್ವಂತ ತಂದೆ ತಾಯಿ ಈ ಘಳಿಗೆವರೆಗೂ ಕೂಡ ನಂಬಿಕೆ ಬರ್ತಾ ಇಲ್ಲ ಅವರಿಗೆ, ನನ್ನ ಮಗ ಸಾವನ್ನಪ್ಪಿರುವಂತಹದ್ದು ಸಾಧ್ಯ ಇಲ್ಲ ನಂಬೋದಕ್ಕೆ. ಆ ತರಹದ ಆರೋಗ್ಯವಂತ ಶರೀರ, ಸಣ್ಣ ವಯಸ್ಸು, ಹೃದಯಾಘಾತ ಬರಬಹುದಾದ ಯಾವ ಲಕ್ಷಣಗಳೂ ಗೋಚರ ಆಗದೇ ಇರತಕ್ಕಂಥ ಒಂದು ಆರೋಗ್ಯವಂತ ಶರೀರ ಇವತ್ತು ತಾಳಿ ಕಟ್ಟಿ ಅರ್ಧ ಗಂಟೆ ಕಳೆಯುವ ಮುನ್ನ ಹಾರ್ಟ್ ಅಟ್ಯಾಕ್ ಆಗಿದೆ, ಹೃದಯಾಘಾತ ಆಗಿ ಸಾವನ್ನಪ್ಪಿದ್ದಾರೆ. ಊಟ ಮಾಡದೆ ಕುಳಿತ ಕುಟುಂಬಸ್ಥರ ಸದಸ್ಯರು ಪ್ರವೀಣ್ ರಾಜ್ಯ ಸೈಕ್ಲಿಂಗ್ ಕಾರ್ಯದರ್ಶಿ ಶ್ರೀಶೈಲ್ ಕುರಣಿ ಪುತ್ರ ಅವರು. ಮೂಲತಃ ಕುಂಬಾರಹಳ್ಳಿ ಗ್ರಾಮದ ಕುರಣಿ ಕುಟುಂಬ. ಸೊ ಈ ಸಾವು ನಿಜಕ್ಕೂ ಕೂಡ ಕರ್ನಾಟಕವನ್ನೇ ಶೋಕಸಾಗರದಲ್ಲಿ ಮುಳುಗಿಸಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.